ಹೈಕೋರ್ಟ್ ಹೇಳ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರವು ಇಡೀ ಯೋಜನೆಯನ್ನು ಸಂಪೂರ್ಣ ತನ್ನ ಸುಪ್ರತಿಗೊಳ್ಬೇಕು. ಯೋಜನೆ ತನಗಾಗಿ ತಗೊಂಡು ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಟೋಲ್ ಶುಲ್ಕವನ್ನು ಪಾವತಿಸಬಾರದು. ತನ್ನ ಕೈಗೆ ತೊಗೊಂಡ್ಬಿಟ್ಟಿದ್ದಪ್ಪ ಅಂದ್ರೆ ವಾಹನದಾರರಿಂದ ಅಲ್ಲಿ ಸವಾರರಿಂದ ಯಾವುದೇ ಶುಲ್ಕ ತೊಗೊಳ್ಬಾರ್ದು ಅನ್ನುವಂಥದ್ದು. ಅಂದ್ರೆ ಇದೇನಪ್ಪ ಅದು ಹೇಳುವಂಥ ಉದ್ದೇಶ ಏನಪ್ಪ ಇದರಲ್ಲ, ಸಹಜವಾಗಿ ಯಾರಿಗೇ ಆದರೂ ಸಹಿತ ಈ ಸವಾರರಿಗೆ ಶುಲ್ಕ ಉಳಿತದಪ್ಪ ಅಂದ್ರೆ ಖುಷಿ ಆಗುವಂಥ ವಿಷಯ, ತೊಗೊಳ್ಬಾರ್ದು ಮತ್ತು ಸರ್ಕಾರ ಹ್ಯಾಂಡಲ್ ಮಾಡಬೇಕು ಇದನ್ನು ಅನ್ನೋಂಥ ಮಾತುಗಳ ಮೂಲಕ ಸರ್ಕಾರದ ಮೇಲೆ ಎರಡು ರೀತಿಯಾದಂಥ ಒತ್ತಡ ತರುವಂಥದ್ದು ಒಂದು, ಮತ್ತು ಜನರಿಗೂ ಹೇಳುವಂಥದ್ದು. ಜನರಿಗೆ ನಾವು ಅದ್ರ ವಿರೋಧ ಇದ್ದೀವಪ್ಪ, ನ್ಯಾಯ ವಿರೋಧಿಗಳು ನಾವು. ಇವತ್ತು ಆಲ್ರೆಡಿ ಹೈಕೋರ್ಟ್ ಹೇಳಿದ, ಆದರೂ ಸರ್ಕಾರ ಅವ್ರ ಕೈಯಿಂದ ಕಳ್ಸ್ಕೊಳ್ತಾ ಇಲ್ಲ ಮತ್ತು ನಿಮ್ಮ ಟ್ಯಾಕ್ಸ್ ಬೀಳ್ತಾ ಇಲ್ಲ ಅನ್ನೋಂಥ ಮೆಸೇಜ್ ಕೊಡೋ ಸಲುವಾಗಿ ದೊಡ್ಡದಂಥ ಅಡ್ವರ್ಟೈಸ್ ಹಾಕಿದ್ದಾರೆ. ಎಲ್ಲೊಂದು ರಾಜಕೀಯ ಉದ್ದೇಶವೋ ಸದುದ್ದೇಶವೋ ದುರುದ್ದೇಶ ನಮಗೆ ಗೊತ್ತಿಲ್ಲ, ಬಟ್ ಹಂಗೆ ಅನ್ನಿಸ್ತದೆ ಈ ಅಡ್ವರ್ಟೈಸ್ದಿಂದಾಗಿ. ಅದಕ್ಕಾಗಿ ಇವನ್ನ ಅಡ್ವರ್ಟೈಸ್ ಹಾಕಿದಂಥ ಪತ್ರಿಕೆಗಳ ಸಹಿತ ನಾವು ಜವಾಬ್ದಾರಲ್ಲ ಅಂತ ಸ್ವತಃ ಹೇಳ್ಕೊಂಡಿದ್ದೆ. ನಾವು ಇಲ್ಲಿ ಹೇಳೋದು ಅದನ್ನು ಅದೇನೇ ಇರಲಿ, ಅದಕ್ಕೆ ಉತ್ತರವಾಗಿ ನಮ್ಮ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಅವರು ಸ್ಪಷ್ಟವಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನೈಸ್ ಸಂಸ್ಥೆಯ ಟೋಲ್ ಸಂಗ್ರಹವನ್ನು ತಡೆಯುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂಥೇಳಿ ಸತೀಶ್ ಅವರು ಹೇಳ್ಕೊಂಡಿದ್ದಾರೆ. ನಮಗಿಲ್ಲಪ್ಪ ಅಧಿಕಾರ, ಯಾಕಂದ್ರೆ ಮತ್ತು ಕ್ಲಾರಿಫಿಕೇಷನ್ ಮಾಡ್ತಾರೆ ಅವರು. ಈ ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದು ಎಂದು ಹೈಕೋರ್ಟ್ ಹೇಳಿದ್ದರೂ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಹೈಕೋರ್ಟ್ ಹೇಳಿದ ಹೌದು ಹಗರಣ ಇದೆ ಅಂತೇಳಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೈಸ್ ಸಂಸ್ಥೆಯೊಂದಿಗೆ 30 ವರ್ಷಗಳ ಒಪ್ಪಂದವಿದೆ. ನಮ್ಮ ಒಪ್ಪಂದ 30 ವರ್ಷ ತನಕ ಆಯಿತು. ಅದಕ್ಕೆ ನಾವೇನೋ ಮಾಡಿದ್ರು ಸಹಿತ ನಮ್ಮ ಒಪ್ಪಂದ ಪ್ರಕಾರ ನಡ್ಕೋಬೇಕು ಅಂತ ಮತ್ತು ಹೈಕೋರ್ಟ್ ನಮ್ಗೆ ಡೈರೆಕ್ಷನ್ ಮಾಡ್ತದೆ. ಅದಕ್ಕಾಗಿ ಈಗಾಗಲೇ 20 ವರ್ಷಗಳು ಕಳೆದಿವೆ, ಇನ್ನು 10 ವರ್ಷ ಅಷ್ಟೇ ಉಳೋದು, ಇನ್ನು 20 ವರ್ಷ ಆಗಿದೆ ಈಗಾಗಲೇ. ನಾವು ಹಿಂದೆ ಹೋಗಲು ಸಾಧ್ಯವಿಲ್ಲ, ಮುಂದೆ ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ಬಾಧಿತರು, ಯಾರು ಬಾಧಿತರು? ಜನಸಾಮಾನ್ಯರು ಬಾಧಿತರು. ಅವ್ರದಿಂದವರು ಕಾನೂನು ಹೋರಾಟ ನಡೆಸಬೇಕು. ಅವ್ರು ಹೋರಾಟ ಮಾಡಬೇಕು, ನಾವಲ್ಲಪ್ಪ. ಸರ್ಕಾರ ನಮ್ಗೆ ಕಂಡೀಷನ್ ಅದ. ಮತ್ತು ಹೇಳ್ತಾರೆ ಮುಂದುವರೆದ, ಹೆಚ್ಚಿನ ಟೋಲ್ ದರವನ್ನು ಹಿಂದೆ ಸರ್ಕಾರ ಪ್ರಶ್ನಿಸಿದಾಗ ಸಂಸ್ಥೆ ನ್ಯಾಯಾಲಯದ ಮೊರೆ ಹೋಗಿ ದರ ಹೆಚ್ಚಿಸಿಕೊಂಡಿತ್ತು. ನಾವು ಹಿಂದೆ ಸರ್ಕಾರದ ಪರವಾಗಿ ಹೋರಾಟ ಮಾಡಿ ಕಡಿಮೆ ಮಾಡಿದ್ದೀವಿ. ಆ ಸಂದರ್ಭದಲ್ಲೇ ಮತ್ತೆ ಅದು ಕೋರ್ಟ್ಗೆ ಹೋಗಿ ಏನು ಮಾಡಿದಪ್ಪ, ಹೆಚ್ಚಿಸಿಕೊಂಡಿತ್ತು. ನ್ಯಾಯಾಲಯಕ್ಕೆ ಹೋಗಿ ತನ್ನ ಟೋಲ್ ದರವನ್ನು ಹೆಚ್ಚಿಸಿಕೊಂಡಿತ್ತು. ಸರ್ಕಾರ ತನ್ನ ವಾದ ಮಂಡಿಸಿದರೂ ಹಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಸರ್ಕಾರದ ವಿರುದ್ಧ ತೀರ್ಪು ನೀಡಿವೆ. ಸರ್ಕಾರದ ವಿರುದ್ಧ ಈಗ ನ್ಯಾಯಾಲಯ ತೀರ್ಪು ನೀಡಿದ್ದದ.